ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಾಫಿ ಕಪ್ ಪಾಠದ ಸಾರಾಂಶ ಹಾಗೂ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪಾಠದಿಂದ ಕೇಳಲಾದ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳು ತಮ್ಮ ಹೆಡ್ ಮಾಸ್ತರರನ್ನು ನೋಡಲು ಅವರ ಮನೆಗೆ ಹೋದರು. ಹೆಡ್ ಮಾಸ್ತರರು ನಿವೃತ್ತಿಯಾಗಿ ತುಂಬಾ ವರ್ಷಗಳಾಗಿದ್ದವು. ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ತುಂಬಾ ಸಂತೋಷವಾಯಿತು. ಹೆಡ್ ಮಾಸ್ತರರು ಸಂಭ್ರಮದಿಂದ ಅವರನ್ನೆಲ್ಲ ಅವರ ಮನೆಯಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರ ಬಳಿ ತಮ್ಮ ತಮ್ಮ ಕಷ್ಟಗಳನ್ನು ಹೇಳಿಕೊಂಡರು. ಮುಖ್ಯೋಪಾಧ್ಯಾಯರ ಹೆಂಡತಿ ತೀರಿಕೊಂಡಿದ್ದರಿಂದ ಅವರೇ ಕಾಫಿ ಮಾಡಿ ತರಲು ಅಡುಗೆ ಮನೆಗೆ ಹೋದರು. ಒಂದು ಟ್ರೇನಲ್ಲಿ 30 ರಿಂದ 35 ಬಗೆ ಬಗೆಯ ಕಾಫಿ ಕಪ್ಪುಗಳು ಹಾಗೂ ಕಾಫಿಯನ್ನು ತಂದಿಟ್ಟು ತಾವೇ ತಮಗೆ ಬೇಕಾದ ಲೋಟಗಳಿಗೆ ಕಾಫಿ ಹಾಕಿಕೊಂಡು ಕುಡಿಯಿರಿ ಎಂದರು. ಆಗ ವಿದ್ಯಾರ್ಥಿಗಳು ಹೋಗಿ ಕಪ್ಪು ಆರಿಸಿಕೊಂಡು ಕಾಫಿ ಹಾಕಿಕೊಂಡು ಬಂದರು. ಎಲ್ಲರೂ ಬೆಲೆಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟಿದ್ದರು. ಇದನ್ನೆಲ್ಲ ಹೆಡ್ ಮಾಸ್ತರರು ಗಮನಿಸಿದರು. ಆಗ ಹೆಡ್ ಮಾಸ್ತರರು ಎಲ್ಲರನ್ನು ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಎಲ್ಲರೂ ಬೆಲೆಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡಿದ್ದೀರಿ, ಸಾಧಾರಣವಾದ ಕಪ್ಪುಗಳನ್ನು ಅಲ್ಲೇ ಬಿಟ್ಟು ಬಂದಿದ್ದೀರಿ. ನೀವು ಯಾವಾಗಲೂ ಉತ್ತಮವಾದದ್ದನ್ನೇ ಪಡೆಯಬೇಕು ಎನ್ನುವ ಆಸೆ ನಿಮ್ಮದು. ಅದು ನಿಮ್ಮ ಎಲ್ಲಾ ತೊಂದರೆಗಳಿಗೂ ಕಾರಣವಾಗುತ್ತದೆ. ನಿಮಗೆಲ್ಲ ಬೇಕಾದದ್ದು ಕಾಫಿ, ಆದರೆ ಕಪ್ಪಲ್ಲ. ಆದರೂ ನೀವು ಅತ್ಯುತ್ತಮವಾದ ಕಪ್ಪನ್ನೇ ಆರಿಸಿಕೊಂಡಿರಿ. ಜೀವನ ಎಂದರೆ ಕಾಫಿ ಇದ್ದಂತೆ. ಹಣ, ಅಂತಸ್ತು, ನಿಮ್ಮ ಅಧಿಕಾರ ಇವೆಲ್ಲ ಕಪ್ಪುಗಳಿದ್ದ ಹಾಗೆ. ಅವೆಲ್ಲ ಜೀವನವನ್ನು ಧರಿಸಲು ಬೇಕಾದ ಸಾಧನಗಳು ಅಷ್ಟೇ. ನೀವು ಹಿಡಿದುಕೊಂಡ ಕಪ್ಪು ಕಾಫಿಯ ರುಚಿಯನ್ನು ಬದಲಾಯಿಸಲಾರದು. ದುರ್ದೈವವೆಂದರೆ ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವವನ್ನು ಕೊಡುತ್ತೇವೆ. ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸೂಯೆ ಪಡುತ್ತೇವೆ. ದೇವರು ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಅವನು ಕೊಡುವುದು ಈ ಕಾಫಿ ಮಾತ್ರ, ಕಪ್ಪುಗಳನ್ನು ಅಲ್ಲ. ಕಪ್ಪುಗಳನ್ನು ನಾವೇ ಮಾಡಿಕೊಂಡಿದ್ದೇವೆ. ದೇವರು ಕೊಟ್ಟ ಈ ಜೀವನವನ್ನು ಅನುಭವಿಸಿ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನು ಮರೆಯಬಾರದು. ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಗುವುದಿಲ್ಲ. ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿದೆ. ಕಪ್ಪುಗಳ ಚಿಂತೆ ಬೇಡ, ಕಾಫಿಯನ್ನು ಆಸ್ವಾದಿಸಿ ಎಂದು ಗುರುಗಳು ತಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದರು. ಈ ಪಾಠದಲ್ಲಿ ಗುರುಗಳು ತಮ್ಮನ್ನು ಕಾಣಲು ಬಂದ ವಿದ್ಯಾರ್ಥಿಗಳಿಗೆ ಜೀವನ ಪಾಠವನ್ನು ಕಾಫಿ ಕಪ್ ಮೂಲಕ ಮನವರಿಕೆ ಮಾಡಿಕೊಡುವ ಸನ್ನಿವೇಶ ಇದಾಗಿದೆ. ಈಗ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪಾಠದಿಂದ ಕೇಳಲಾದ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಗುರುಗಳು ತಿಳಿಸಿದಂತೆ ಕಾಫಿ ಮತ್ತು ಕಪ್ಪು ಯಾವುದರ ಪ್ರತೀಕಗಳಾಗಿವೆ? ಈ ಪ್ರಶ್ನೆಯನ್ನು ಸೆಪ್ಟೆಂಬರ್ 2020 ಮತ್ತು ಮಾರ್ಚ್ 2018 ನಲ್ಲಿ ಕೇಳಿದ್ದಾರೆ. ಉತ್ತರ ಹೀಗಿದೆ. ಗುರುಗಳು ತಿಳಿಸಿದಂತೆ ಜೀವನ ಎಂದರೆ ಕಾಫಿ ಇದ್ದಂತೆ. ಹಣ, ಅಂತಸ್ತು, ಅಧಿಕಾರ ಇವು ಕಪ್ಪುಗಳ ಪ್ರತೀಕವಾಗಿವೆ. ಎರಡನೇ ಪ್ರಶ್ನೆ, ಗುರುಗಳು ಸುಖಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಗೆ ತಿಳಿಸಿದರು? ಇದೇ ಪ್ರಶ್ನೆಯನ್ನು ಜೂನ್ 2018 ಮತ್ತು ಮಾರ್ಚ್ 2018 ನಲ್ಲಿ ಈ ರೀತಿ ಕೇಳಿದ್ದಾರೆ. ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಹೀಗೆ ಬರೆಯಬೇಕು. ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಅವನು ಕೊಡುವುದು ಕಾಫಿ ಮಾತ್ರ, ಕಪ್ಪುಗಳನ್ನಲ್ಲ. ಹಣ, ಅಧಿಕಾರ ಇವೆಲ್ಲ ಕಪ್ಪುಗಳಿದ್ದಂತೆ. ನಾವು ಈ ಜೀವನವನ್ನು ಆಸ್ವಾದಿಸಬೇಕು. ಅಲಂಕಾರಗಳ ಬೆನ್ನು ಹತ್ತಿ ಓಡಿ ಓಡಿ ಜೀವನವನ್ನು ಮರೆಯಬಾರದು. ಸಿಕ್ಕಿರುವುದನ್ನು ಚೆನ್ನಾಗಿ ಆಸ್ವಾದಿಸುವುದನ್ನು ಕಲಿಯಬೇಕು. ಕಪ್ಪುಗಳ ಚಿಂತೆ ಬಿಡಿ, ಕಾಫಿಯನ್ನು ಆಸ್ವಾದಿಸಿ ಎಂದು ಗುರುಗಳು ಸುಖಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಮುಂದಿನ ಪ್ರಶ್ನೆ, ಗುರುಗಳು ಜೀವನವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಈ ಪ್ರಶ್ನೆಗೆ ಉತ್ತರ ಹೀಗಿದೆ. ಗುರುಗಳು ಜೀವನವನ್ನು ಕಾಫಿಗೆ ಹೋಲಿಸಿದ್ದಾರೆ. ಇದು 1 ಅಂಕದ ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ, ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ನೀವೇ ಕಾಫಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತನಾಡೋಣ. ಈ ಪ್ರಶ್ನೆಗೆ ಉತ್ತರ ಹೀಗಿದೆ. ಮೊದಲಿಗೆ ನಾವು ಈ ವಾಕ್ಯವು ಯಾವ ಪಾಠದಲ್ಲಿದೆ ಮತ್ತು
ಈ ಪಾಠದ ಲೇಖಕರು ಯಾರು ಎನ್ನುವುದನ್ನು ಬರೆಯಬೇಕು. ನೀವೇ ಕಾಫಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತನಾಡೋಣ. ಈ ವಾಕ್ಯವನ್ನು ಗುರುರಾಜ್ ಕರ್ಜಗಿಯವರು ಬರೆದ ಕರ್ಣಾನುಭಾಬಳಕೆ ಎಂಬ ಪುಸ್ತಕದ ಕಾಫಿ ಕಪ್ಪು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಗುರುಗಳು ಹಳೆಯ ವಿದ್ಯಾರ್ಥಿಗಳಿಗೆ ಈ ಮಾತನ್ನು ಹೇಳಿದರು. ಈಗ ಈ ವಾಕ್ಯದ ಸಂದರ್ಭ. ಹಳೆಯ ವಿದ್ಯಾರ್ಥಿಗಳು ಗುರುಗಳನ್ನು ನೋಡಲು ಅವರ ಮನೆಗೆ ಬಂದರು. ಗುರುಗಳು ಸಂತೋಷದಿಂದ ಅವರನ್ನು ಬರಮಾಡಿಕೊಂಡು ಮಾತನಾಡಿಸುತ್ತಿದ್ದರು. ಹಾಗೆಯೇ ತನ್ನ ಕಾಫಿ ಕೂಡ ಚೆನ್ನಾಗಿರುತ್ತದೆ ಎಂದು ಹೇಳಿ 10 ನಿಮಿಷದಲ್ಲಿ ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ಮಾಡಿ ತಂದು ಹಾಗೆಯೇ ಕಪ್ಪುಗಳನ್ನು ತಂದಿಟ್ಟು ಈ ಮೇಲಿನಂತೆ ನುಡಿದರು. ಈ ಮಾತಿನ ಸ್ವಾರಸ್ಯ. ಈ ಮಾತಿನಲ್ಲಿ ವಿದ್ಯಾರ್ಥಿಗಳ ಬಗೆಗಿನ ಕಾಳಜಿ, ಪ್ರೀತಿ, ಗುರು ಶಿಷ್ಯರ ನಿಕಟ ಬಾಂಧವ್ಯ ವ್ಯಕ್ತವಾಗಿದೆ. ಮುಂದಿನ ಪ್ರಶ್ನೆ ಹೀಗಿದೆ: ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ಉತ್ತರ ಹೀಗಿದೆ: ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು. ಮುಂದಿನ ಪ್ರಶ್ನೆ 2 ಅಂಕದ್ದಾಗಿದೆ. ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರ ಬಳಿ ಯಾವ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು? ಇದೇ ಪ್ರಶ್ನೆಯನ್ನು ಮಾರ್ಚ್ 2019 ನಲ್ಲಿ ಹೀಗೆ ಕೇಳಿದ್ದಾರೆ: ಹೆಡ್ ಮಾಸ್ತರರ ಬಳಿ ಹಿರಿಯ ವಿದ್ಯಾರ್ಥಿಗಳು ಹೇಳಿಕೊಳ್ಳುತ್ತಿದ್ದ ವಿಚಾರಗಳು ಯಾವುವು? ಈ ಪ್ರಶ್ನೆಗೆ ಉತ್ತರ ಹೀಗಿದೆ: ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರ ಬಳಿ ತಮ್ಮ ತಮ್ಮ ಜೀವನದ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು. ಒಂದಲ್ಲ ಒಂದು ತಕರಾರು. ಎಲ್ಲಾ ಕಡೆ ವ್ಯಾಪಾರ ಕಡಿಮೆಯಾಗುತ್ತಿದೆ, ಹಣಕ್ಕೆ ಬೆಲೆಯೇ ಇಲ್ಲ, ಮಕ್ಕಳು ಬೆಳೆಯುತ್ತಿದ್ದಾರೆ, ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಹೀಗೆಲ್ಲ ತೊಂದರೆಗಳ ಸರಮಾಲೆಯನ್ನೇ ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರ ಬಳಿ ಹೇಳಿಕೊಳ್ಳುತ್ತಿದ್ದರು. ಈಗ ಮಾರ್ಚ್ 2019 ನಲ್ಲಿ ಕೇಳಿರುವ ಪ್ರಶ್ನೆ: ಗುರುಗಳು ಕಾಫಿ ಕಪ್ಪು ವಿಷಯದಲ್ಲಿ ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದ್ದಾರೆ? ಈ ಪ್ರಶ್ನೆಗೆ ಉತ್ತರ: ಗುರುಗಳು ಕಾಫಿ ಕಪ್ಪು ವಿಷಯದಲ್ಲಿ ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದ್ದಾರೆ. ಮುಂದಿನ ಪ್ರಶ್ನೆ: ಹೆಡ್ ಮಾಸ್ತರರು ಸಂತೋಷಗೊಂಡರು ಏಕೆ? ಈ ಪ್ರಶ್ನೆಗೆ ಉತ್ತರ ಹೀಗಿದೆ: ಹೆಡ್ ಮಾಸ್ತರರು ತಮ್ಮನ್ನು ನೋಡಲು ಬಂದ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಸಂತೋಷಗೊಂಡರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.